ಕ್ರೌಡ್ ಫಂಡಿಂಗ್ ಬಗ್ಗೆ ಏನು ಹೇಳ್ತಿದ್ದೆ ಹೇಳ್ಬಿಡ್ತೀನಿ ಅದನ್ನು. ಕ್ರೌಡ್ ಫಂಡಿಂಗ್ ಏನಪ್ಪ ಅಂದರೆ, ನಾವು ಬ್ಯಾಂಕಿಗೆ ಹೋದರೆ ಬ್ಯಾಂಕಲ್ಲಿ ನಮಗೆ ಸಾಲ ಕೊಡ್ತಾರೆ ಬಿಸ್ನೆಸ್ ಮಾಡೋದಕ್ಕೆ. ಇದರಲ್ಲೂ ಕೊಡ್ತಾರೆ, ಯಾವುದದು ಮುದ್ರಾ ಯೋಜನೆ, ಕರೆಕ್ಟ್, ಅದರಲ್ಲೂ ಕೊಡ್ತಾರೆ. ಬಟ್ ಕ್ರೌಡ್ ಫಂಡಿಂಗ್ ಏನಪ್ಪ ಅಂದರೆ ತುರಂತಾಗಿ ಸಿಗುತ್ತೆ ನಿಮಗೆ. ಎಲ್ಲರೂ ಈಗ ಒಂದು 50,000 ಇನ್ವೆಸ್ಟ್ಮೆಂಟ್ ಬೇಕು, ನನ್ನ ಹತ್ರ ಬರೀ ಒಂದು 10,000 ಇದೆ. ಜನಗಳಿಗೆ ನನ್ನ ಮೇಲೆ ನಂಬಿಕೆ ಇದೆ. ಜನ ಎಲ್ಲ ಏನು ಮಾಡ್ತಾರೆ, 500 ಥರ 80 ಮೆಂಬರ್ಸು ನಿಮಗೆ 500 ರೂಪಾಯಿ ಥರ 40,000 ನಿಮಗೆ ಕೊಡ್ತಾರೆ. ಅದು ನೀವು ರಿಟರ್ನ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಏನು ಮಾಡಬೇಕಂದ್ರೆ ಜನಗಳಿಗೆ ನೀವು ಬೆನಿಫಿಟ್ಸ್ ಕೊಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ರಾವಣ ಅವ್ರ ವಿಷಯ ತೊಗೊಂಡ್ರೆ, ಅವರು ಈಗ ನಮ್ಮ ಹತ್ರ 500 ತೊಗೊಂಡಿರೋದ್ರಿಂದ 1 ವರ್ಷಕ್ಕೆ ನಮಗೆ 1 ತಿಂಗಳಿಗೆ 1 kg ಎಣ್ಣೆ ಕೊಡ್ತೀನಿ. ಅವ್ರಿಗೆ ಏನು ಕಾಸ್ಟ್ ಬಿದ್ದಿರುತ್ತೆ ಆ ಕಾಸ್ಟಿಗೆ ಮಾತ್ರ. ಈಗ ಕೋಲ್ಡ್ ಪ್ರೆಸ್ ಆಯಿಲು 360 to 400 ರೂಪೀಸ್ ಇರುತ್ತೆ, ಅವ್ರಿಗೊಂದು 240 ರೂಪೀಸ್ ಬಿದ್ದಿರುತ್ತೆ, ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ನಮಗೆ ಬರೋದು. ಸೊ ನಿಮಗೆ 240 ಥರ 1 ವರ್ಷ ನಾನು ನಿಮಗೆ ಎಣ್ಣೆ ಕೊಡ್ತೀನಿ ಅಂತ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದು. ಸೊ ನಮಗೂ ಬೆನಿಫಿಟ್ ಆಯ್ತಲ್ವ. ಸೊ ನಮಗೆ ಹತ್ರ 150 ರೂಪೀಸ್ ಉಳಿಯುತ್ತೆ. 1,800 ರೂಪಾಯಿ ಉಳಿಯುತ್ತೆ ನಾವು 500 ರೂಪಾಯಿ ಹಾಕಿರೋದಕ್ಕೆ. ಮತ್ತು ಆರೋಗ್ಯ ಕೂಡ ಸಿಗುತ್ತೆ ಕೋಲ್ಡ್ ಪ್ರೆಸ್ ನ್ಯಾಚುರಲ್ ಆಯಿಲಿಂದ. ಸೊ ಇದು ಕ್ರೌಡ್ ಫಂಡಿಂಗು. ಅವ್ರಿಗೂ ಬಿಸ್ನೆಸ್ ಸೆಟಪ್ ಮಾಡ್ಕೊಂಡಾಗುತ್ತೆ. ನೆಕ್ಸ್ಟ್ ಅವರು ಇಂಪ್ರೂವ್ಮೆಂಟ್ ಆದಮೇಲೆ ಅವ್ರು ಏನು ಮಾಡ್ತಾರೆ, ಇನ್ನೂ 4 ಜನಕ್ಕೆ ಹೆಲ್ಪ್ ಮಾಡ್ತಾರೆ ಬಿಸ್ನೆಸ್ ಸೆಟಪ್ ಮಾಡೋದಕ್ಕೆ. ಸೊ ಇದು ಹಿಂಗೆ ಚೈನು ಕಂಟಿನ್ಯೂ ಆಗುತ್ತೆ. ಇದು ನಂಬಿಕೆ ಆಧಾರಿತ. ಅವ್ರ ಮಾತನ್ನ ಉಳಿಸ್ಕೊಬೇಕು, ಅಂಥವ್ರ ಮಾತ್ರ ನಾವು ಕ್ರೌಡ್ ಫಂಡಿಂಗ್ ಮಾಡ್ತೀವಿ. ₹500 ಎಲ್ಲೋ ಕಳಿತೀವಿ, ಎಲ್ಲೋ ಹೋಗುತ್ತೆ. ಒಬ್ಬರು ಜೀವನ ಸೆಟ್ ಆಗುತ್ತೆ ಅಂದರೆ